ಸ್ನೇಹಿತರೆ, ನನ್ನ ಚಾನೆಲಿಗೆ ನಿಮಗೆ ಸ್ವಾಗತ. ಇಲ್ಲಿ ನೋಡಿ, ಇವತ್ತು ಗಾರ್ಡನಿಗೆ ಸ್ವಲ್ಪ ಹೊಗೆ ಹಾಕಬೇಕಂತ ನಾನು ಹೊರಟಿದ್ದೇನೆ. ಇದು ಹೊಗೆ ಹಾಕಲಿಕ್ಕೆ ಕೋಕೋನಟ್ ಶೆಲ್ಲನ್ನು ತಗೊಂಡಿದ್ದೇನೆ. ನನ್ನೊಟ್ಟಿಗೆ ನನ್ನ ಬೆಕ್ಕು ಸಹ ಬರ್ತಾ ಉಂಟು. ಇಲ್ಲಿ ನೋಡಿ, ನಾನೀಗ ಗಾರ್ಡನಿಗೆ ಬಂದಿದ್ದೇನೆ. ಒಂದು ಹಳತ್ತು ಮಡಕೆ ಉಂಟು. ಅದಕ್ಕೆ ನಾನು ಈ ಕೋಕೋನಟ್ ಶೆಲ್ಸ್ಗಳನ್ನೆಲ್ಲ ತುಂಬಿಸಿ, ಇದರ ಚೆಪ್ಪುಗಳನ್ನು ತುಂಬಿಸಿ ನಾನದು ಹೊಗೆ ಹಾಕೋದು. ಅದರಲ್ಲಿ ತುಂಬ ಸೊಳ್ಳೆ ಉಂಟು, ಹಾಗಾಗಿ ಅದು ಸೊಳ್ಳೆಲ್ಲ ಹೋಗ್ತದೆ. ಅದಕ್ಕೆ ಹೊಗೆ ಹಾಕೋದು ಚೆಂದ ಮಾಡಿ. ಎಲ್ಲ ಗಿಡಗಳಿಗೆ ಸಹ ಅದು ಕೊಡೋದು, ಅದು ಹೋಗ್ತದೆ. ಎಲ್ಲ ಕಡೆ ಸ್ಪ್ರೆಡ್ ಆಗಿ ಎಲ್ಲ ಕೀಟ ಎಲ್ಲ ಇದ್ದರೆ ಈ ಹೊಗೆಯಿಂದ ಅದು ತುಂಬ ಎಫೆಕ್ಟ್ ಉಂಟು. ಇದು ನಾನು ವಾರದಲ್ಲಿ ಒಂದು ಸಲ ಹೀಗೆ ಮಾಡ್ತೇನೆ. ನಮಗೆ ರಜೆ ಇರೋದು ಆದಿತ್ಯವಾರ, ಹಾಗಾಗಿ ಸಂಡೇ ಒಂದಿನ ಹೀಗೆ ನಾನು ಹೊಗೆ ಎಲ್ಲ ಹಾಕೋದು. ಮತ್ತು ಈಗ ಗಾರ್ಡನಲ್ಲಿ ತುಂಬ ಕಳೆ ಗಿಡ ಉಂಟು, ಎಲ್ಲ ತೆಗೆದೆ ನಾನು ಇವತ್ತು. ಎಲ್ಲ ತೆಗಿತಾ ಇದ್ದೇನೆ. ಯಾವಾಗಲೂ ವಾರದಲ್ಲಿ ತೆಗೆಯೋದು, ಇಲ್ಲದಿದ್ದರೆ ಫುಲ್ಲು ಬರ್ತದೆ. ಅಂದರೆ ಮೊದಲು ಇಲ್ಲಿ ಕಳೆ ಗಿಡಗಳೇ ತುಂಬಿದ್ದಾವೆ. ಈಗ ನಾನು ಸ್ವಲ್ಪ ಹದ ಮಾಡಿ ಇಲ್ಲಿ ತರಕಾರಿ ಹಾಕಿದ್ದು. ನೋಡಿ, ಬೆಂಕಿ ಕೊಡ್ತಾ ಇದ್ದೇನೆ. ಅದು ಕೆಲವೊಮ್ಮೆ ಉರಿತದೆ, ಕೆಲವೊಮ್ಮೆ ಉರಿಯೋದಿಲ್ಲ. ನನಗೆ ಆ್ಯಕ್ಚುಲಿ ಹೊಗೆಯೇ ಬೇಕದು. ಹೊಗೆ ಅದು ಬರ್ತದೆ, ಈಗ ಫುಲ್ಲು ಹೊಗೆ ಬರ್ತದೆ. ಅದು ಸ್ವಲ್ಪ ಖಾರ ಸಹ ಇರ್ತದೆ ಅದು ಹೊಗೆ. ಕೋಕೋನಟ್ ಶೆಲ್ಲಿದು ಹೊಗೆ ತುಂಬ ಖಾರ, ಹಾಗೆ ಅದು ಒಳ್ಳೆಯದಾಗ್ತದೆ ಸ್ವಲ್ಪ ಗಿಡಗಳಿಗೆ. ಅದು ಮೇಲೆ ಚಪ್ಪರದ ಮೇಲೆಲ್ಲ ಕೀಟಗಳೆಲ್ಲ ಕೂತ್ಕೊಂಡಿರ್ತವೆ. ಈಗ ಸಂಜೆ ತುಂಬ ಇದು ಸೊಳ್ಳೆಗಳಿರ್ತವೆ, ಹಾಗಾಗಿ ಇಲ್ಲಿ ಹೀಗೆ ಹೊಗೆ ಹಾಕಿ ಬಿಡೋದು ನಾನು. ಮತ್ತು ನೋಡಿ, ನಾನು ಅದು ತೊಂಡೆಕಾಯಿ ಬಳ್ಳಿ ಸಹ ಇದು ಮೊನ್ನೆ ಒಂದು ನಾನು ಗೋಣಿಯಲ್ಲಿ ಹಾಕಿ ನೆಟ್ಟಿದ್ದು, ಅದು ಚೆಂದ ಬಂದಿತ್ತು. ಅದನ್ನು ತಂದು ಇಲ್ಲಿ ನೆಟ್ಟೆ. ಮತ್ತು ಇದು ಸಹ ಉಂಟು, ಎಂತ ಹಾಗಲಕಾಯಿ ಬಳ್ಳಿಗಳು, ಸೋರೆಕಾಯಿ ಬಳ್ಳಿಗಳೆಲ್ಲ ಉಂಟು. ಆದರೆ ಫುಲ್ಲು ಗಿಡ ಉಂಟು. ಈ ಕಳೆ ಗಿಡಗಳನ್ನು ತೆಗೆಯೋದೇ ಒಂದು ಕೆಲಸ. ಅದು ಸಹ ಯಾವಾಗಲೂ ನಮಗೆ ಟೈಮ್ ಸಿಗೋದಿಲ್ಲ. ಈಗ ಟೈಮ್ ಸಿಕ್ಕುವಾಗ ಸ್ವಲ್ಪ ತೆಗೆಯೋದು ನಾನು. ಇಲ್ಲದಿದ್ದರೆ ತುಂಬ ಆಗ್ತಿತ್ತು, ನಾನು ತೆಗಿತಾ ಇರ್ತೇನೆ. ನೋಡಿ, ಈಗೆಲ್ಲ ತುಂಬ ಆಗ್ತದೆ. ಹಾಗೆ ಇದೆಲ್ಲ ಸ್ವಲ್ಪ ಕೆಲಸ ಮಾಡಿದರೆ ನಮ್ಮ ಶರೀರಕ್ಕೂ ಎಕ್ಸಸೈಸ್ ಆಗ್ತದೆ, ನಮಗೆ ಸಹ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಮತ್ತು ಉಂಟಲ್ಲ ಸ್ನೇಹಿತರೆ, ನಾನು ಇಲ್ಲಿ ಇದು ಸಹ ಹಾಕಿದ್ದೇನೆ, ಅಲಸಂಡೆ ಎಲ್ಲ ಹಾಕಿದ್ದೇನೆ. ಅದು ಇದರಲ್ಲಿ ಕಾಣ್ತಾ ಇಲ್ಲ, ಈಗ ಅದು ಬರಲಿಲ್ಲ. ಬಂದಾಗ ನಾನು ತೋರಿಸ್ತೇನೆ. ಇಲ್ಲೆಲ್ಲ ಫುಲ್ಲು ತುಂಬ ಅಲಸಂಡೆ ಬೀಜ ಹಾಕಿದ್ರೆ 4 ಗಿಡ ಬಂದದ್ದು. ಇಲ್ಲಿ ನೋಡಿ, ನಮ್ಮ ಬೆಕ್ಕು ಸಹ ಅಲ್ಲಿ ಮಲಗಿಕೊಂಡು ಉಂಟು. ಇದು ಎಂತ ಗೊತ್ತಿಲ್ಲ, ನಾನು ಸ್ವಲ್ಪ ಮಣ್ಣು ಕಲೆಕ್ಟ್ ಮಾಡ್ತಾ ಇದ್ದೇನೆ ಒಂದು ಬಾಕೆಟಲ್ಲಿ. ಅದು ನನಗೆ ಸ್ವಲ್ಪ ಮೆಣಸಿನ ಗಿಡ ಎಲ್ಲ ನೆಡಲಿಕ್ಕೆ ಉಂಟು. ಅದು ನಾನು ಬೆಂಡೆ ಬೀಜ ಹಾಕಿದಲ್ಲಿ ಕೆಲವುದರಲ್ಲಿ ಬೆಂಡೆ ಬೀಜ ಬರಲಿಲ್ಲ. ಹಾಗೆ ಇದರಲ್ಲಿ ಚಟ್ಟಿಗಳಲ್ಲಿ ನಾನೀಗ ಮೆಣಸಿನ ಗಿಡವನ್ನು ನೆಡ್ತಾ ಇದ್ದೇನೆ. ಅದನ್ನು ಮಣ್ಣು ತಗೊಂಡು ಹೋಗಬೇಕಷ್ಟೆ. ಮಣ್ಣು ಸ್ವಲ್ಪ ದೂರ ಉಂಟು. ಒಂದು ಬಕೆಟ್ ಮಣ್ಣು ಸಾಕಾಗ್ತದೆ ನನಗೆ, ಯಾಕಂದರೆ ಆಲ್ರೆಡಿ ಅದರಲ್ಲಿ ಮಣ್ಣು ಉಂಟು. ಹಾಗೆ ತಗೊಂಡು ಹೋಗುವ. ನೋಡಿ, ಸ್ವಲ್ಪ ಮಣ್ಣು ಇದು ನಾನು ಮುಂಚೆ ಮಣ್ಣು ರಾಶಿ ಮಾಡಿದ್ದಿಲ್ಲಿ. ಅದರದ್ದು ಒಳ್ಳೆ ಮಣ್ಣು, ಅದರಲ್ಲಿ ಎರೆಹುಳ ಎಲ್ಲ ಉಂಟು. ಹಾಗಾಗಿ ಇದು ಒಳ್ಳೆಯದಾಗ್ತದೆ ಈ ಗಿಡಗಳಿಗೆ ಹಾಕಿದರೆ. ಅದನ್ನೀಗ ತಗೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಒಂದು ಸ್ವಲ್ಪ ಮೆಣಸಿನ ಗಿಡಗಳುಂಟು. ಮೆಣಸಿನ ಹಣ್ಣಿನ ಮನೆಯಲ್ಲಿ ನಾವು ಪದಾರ್ಥಕ್ಕೆ ತರ್ತೇವಲ್ಲ ಮೆಣಸಿನ ಬೀಜ, ಅದರಲ್ಲೇ ನಾನು ಮೆಣಸಿನ ಗಿಡ ಮಾಡಿದ್ದು. ಸುಮಾರು ಗಿಡ ಆಗಿತ್ತು. ಅದು ಈಗ ಇದರಲ್ಲಿ ನಾನು ಬೆಂಡೆ ಹಾಕಿದ್ದು, ಅದರಲ್ಲಿ ಬೆಂಡೆ ಬರಲಿಲ್ಲ. ಅದಕ್ಕೆ ನಾನು ಮೆಣಸಿನ ಗಿಡ ನೆಟ್ಟೆ. ನೋಡಿ, ಎಂತಾದರೂ ಯೂಸ್ ಆಗಲಿ ಅಂತೇಳಿ. ಹಾಗೆ ಅದು ಕೆಲವು ಬೆಂಡೆ ಬೀಜ ಬರುವುದಿಲ್ಲ. ಮತ್ತು ಗಿಡಗಳಿಗೆ ವೆಜಿಟೇಬಲ್ಸ್ ಇದು ನೀರು ಕೊಟ್ಟರೆ ಒಳ್ಳೆಯದಾಗ್ತದೆ. ಅದು ಒಂದು ನಾವು ಬಿಸ್ಲರಿ ಬಾಟ್ಲಲ್ಲಿ, ಅದು ಬಿಸ್ಲರಿ ದೊಡ್ಡದು 5 ಲೀಟರ್ದು ಬಾಟ್ಲಲ್ಲಿ ನಾನು ಮಾಡಿದ್ದೇನೆ. ಅದಕ್ಕೆ ಎಲ್ಲ ವೆಜಿಟೇಬಲ್ ವೇಸ್ಟ್ ಹಾಕಿ ಅದರದ್ದು ಸ್ಲರಿಯನ್ನು ಕಲೆಕ್ಟ್ ಮಾಡಿ ಅದನ್ನು ನೀರಿಗೆ ಸೇರಿಸಿ ಈ ಗಿಡಗಳಿಗೆ 15 ದಿವಸಕ್ಕೊಮ್ಮೆ ನಾವು ಹಾಕಬೇಕು. ಗಿಡ ಚೆನ್ನಾಗಿ ಬರ್ತದೆ. ತುಂಬ ಸಣ್ಣ ಗಿಡಗಳಿಗೆ ಹಾಕಬಾರ್ದು, ಬೆಳೆದ ಗಿಡಗಳಿಗೆ ಹಾಕ್ಬೋದು. ಮತ್ತು ಹೂವಿನ ಗಿಡಗಳಿಗೆ ಸಹ ಒಳ್ಳೆ ಹೂವಾಗ್ತದೆ. ಗುಲಾಬಿ ಗಿಡ, ಮಲ್ಲಿಗೆ ಗಿಡ ಎಲ್ಲ ಒಂದು 15 ದಿವಸಕ್ಕೊಮ್ಮೆ ಹಾಕಬೇಕು. ಅದು ನೀರಿಗೆ ಒಂದು ಮಗ್ಗು ನೀರಿಗೆ ಒಂದು ಮಗ್ಗು ಅದರ ನೀರಿಗೆ ಒಂದು 5 ಮಗ್ಗಿನಷ್ಟು ನಮ್ಮದು ನಾರ್ಮಲ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಕಿದರೆ ಉಂಟಲ್ಲ, ಒಳ್ಳೆಯದಾಗ್ತದೆ. ಗಿಡಗಳಿಗೆ ಒಂಥರ ಟಾನಿಕ್ ಸಿಕ್ಕಿದಾಗೆ ಆಗ್ತದೆ. ಇದು ನೋಡಿ, ನಮ್ಮದು ಗಿಡಗಳು, ಅದು ಮೊದಲು ನಾನು ಮಾಡಿದ್ದು ಮೆಣಸಿನ ಗಿಡಗಳು. ಇದು ನೋಡಿ, ನಾನು ಹೇಳಿದ್ದು ವೆಜಿಟೇಬಲ್ಸು. ಇದು ಬಿಸ್ಲರಿ ಬಾಟ್ಲಿಗೆ ಹಾಕಿ ನಾನು ಈ ಥರ ಅದರದ್ದು ಸ್ಲರಿ ಕೆಳಗೆ ಬರುವಂತೆ ಮಾಡಿದ್ದೇನೆ. ನೀವು ನೋಡ್ಬೋದು. ಅದರ ಬಗ್ಗೆ ಬೇಕಾದರೆ ನಾನೊಂದು ಸಲ ವೀಡಿಯೋ ಮಾಡಿ ಹಾಕ್ತೇನೆ. ಈಗ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಇದು ಗಿಡ ನೆಡ್ತಾ ಇದ್ದೇನೆ ಅಲ್ವಾ, ಈಚೆ ನೋಡಿ, ಅಲ್ಲಿ ಒಂದು ನಾನು ಮಾಡಿ ಇಟ್ಟಿದ್ದೇನೆ. ಅದರಲ್ಲಿ ವೆಜಿಟೇಬಲ್ಸ್ ವೇಸ್ಟ್ ಎಲ್ಲ ನಾನು ಮೇಲಿಂದ ಹಾಕೋದು. ಅದೆಲ್ಲ ನೀರು ಕಲೆಕ್ಟಾಗಿ ಕೆಳಗೆ ಬರ್ತದೆ. ಅದರದ್ದು ನೀರು ನೋಡಿ, ಇದು ನಾರ್ಮಲ್ ನೀರಿಗೆ ನಾನು ಒಂದು ಮಗ್ಗು ನೀರು ಹಾಕಿದ್ದೇನೆ. ಅದರದ್ದು ಬ್ಲ್ಯಾಕ್ ಆಗ್ತದೆ, ಅದು ತುಂಬ ಸ್ಮೆಲ್ಲು ಸಹ ಇರ್ತದೆ.
ನೋಡಿ ಈ ಥರ ಉಂಟು. ಧನ್ಯವಾದಗಳು ವೀಕ್ಷಕರೇ.